ಓಕೆ, ಪೇಟೆ ಹುಡುಗಿಯರ ಹಳ್ಳಿ ಲೈಫ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಪೇಟೆ ಹುಡುಗಿಯರ ಜೊತೆ ಮಾತನಾಡ್ತಾ ಇದ್ವಿ. ಕೆರ್ಕಲಮಟ್ಟಿ ಮತ್ತು ಪುರದಾಳು ಗ್ರಾಮದಲ್ಲಿ ಅವರ ಅನುಭವ ಹೇಗಿತ್ತು ಮತ್ತು ಯಾವ ಟಾಸ್ಕನ್ನು ಅವರು ತುಂಬ ಎಂಜಾಯ್ ಮಾಡಿದ್ರು, ಎಲ್ಲ ವಿಷಯಗಳ ಬಗ್ಗೆ ಅವರವರೇ ಮಾತನಾಡ್ಕೊಳ್ತಾ ಇದ್ರಿ. ಅದನ್ನು ನೀವು ಕೂಡ ಕೇಳಿಸ್ಕೊಳ್ತಾ ಇದ್ರಿ. ಬನ್ನಿ, ನಾನು ಆವಾಗಲೇ ಹೇಳಿದೆ, ಕುಮುದ ಅವರ ಬಾಯಿಂದ ಉತ್ತರ ಕರ್ನಾಟಕದ ಕೆಲ ಪದಗಳನ್ನು ಹೇಳಿಸ್ತೀನಿ ಅಂತ. ಓಕೆ ಕುಮುದ, ಎಲ್ಲದಕ್ಕಿಂತ ಮುಂಚೆ ನೀವು ಕನ್ನಡ ಬರಲ್ಲ ಅಂತ ಕನ್ನಡ ಕಲ್ಸೋದಕ್ಕೆ ಹೋಗಿದ್ರಿ, ಹೌದಾ? ಹಾಗಾದ್ರೆ ಅ ಇಂದ ಅಮ್ಮ ಅವರಿಗೆ ಹೇಳಿ. Say that Shweta Rao style. No, dude, wait. Okay, wait, I'm telling na. Okay. I I U U ru e e I o o au aha. You. ಕ್ಲಾಪ್ಸ್ ಹೊಡಿರೆ. ಏನ್ ಕಲ್ಸಿಲ್ಲ ಏನ್ ಕಲ್ಸಿಲ್ಲ ಅಂದ್ರೆ ಕೆರ್ಕಲಮಟ್ಟಿ ಇದನ್ನ ಕಲ್ಸಿದೆ ಅಂದ್ರೆ ನಿಜಕ್ಕೂ ಕೆರ್ಕಲಮಟ್ಟಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕಲ್ವಾ? ಯಾವ ಶಬ್ದ ಪ್ರೊನೌನ್ಸ್ ಮಾಡಕ್ಕೆ ತುಂಬಾ ಕಷ್ಟ ಆಗ್ತಿತ್ತು ನಿಮ್ಗೆ? ಯಾಕಂದ್ರೆ ಬೆಂಗಳೂರು ಕನ್ನಡಕ್ಕೂ ಅಲ್ಲಿನ ಕೆರ್ಕಲಮಟ್ಟಿ ಕನ್ನಡಗೂ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಅವ್ರ ಜೊತೆ ನೀವು ಕಮ್ಯುನಿಕೇಟ್ ಮಾಡ್ಬೇಕಂದ್ರೆ ಕಷ್ಟ ಆಗ್ತಿತ್ತು ತಾನೆ ನಿಮ್ಗೆ? ಹಾ, ಸ್ವಲ್ಪ ಅವ್ರು ಮಾತಾಡ್ತಾ ಇರ್ಬೇಕಾದ್ರೆ ಅದು 15 days ಫಸ್ಟೇ ಕರ್ಕೊಂಡು ಹೋಗಿ ಬಿಟ್ಬಿಟ್ರಲ್ಲ. ಅಟ್ಲೀಸ್ಟ್ ಒಂದು ಸ್ವಲ್ಪ ಪ್ಯಾಟೆಯವ್ರ ಜೊತೆ ಎಲ್ಲ ಬಿಟ್ಟಿದ್ರೆ ಒಂಚೂರು ಕನ್ನಡ ಇನ್ನೂ ಇಂಪ್ರೂವ್ ಆಗಿ ಆಮೇಲೆ ಹೋಗಿ ಸೇರ್ಕೊಂಡಿದ್ರೆ ಚೆನ್ನಾಗಿರ್ತಾ ಇತ್ತು. ಅವ್ರು ಹೋದ್ಮೇಲೆ ಏನೇನೋ ಪದ ಎಲ್ಲ ಯೂಸ್ ಮಾಡ್ತಾ ಇದಾರೆ. ಅವ್ರು ಹೇಳಿದ ಪಾತ್ರೆ ಏನೋ ಎತ್ಕೊಟ್ಟಿರೋ ಹಂಗೆ ತಲೆ ಮೇಲೆ ಹೊಡೆಯೋರು. ಪಾತ್ರೆ ಏನು ಅಂತ ಗೊತ್ತಾಗ್ತಾ ಇರ್ಲಿಲ್ಲ. ಸ್ನಾನ ಮಾಡ್ಕೋಗೊಂಡು ಜಲ್ಕ ಆಮೇಲೆ ಬೆಳಿಗ್ಗೆ ನಾನು ಎದ್ದ ತಕ್ಷಣ ಬೆಳಿಗ್ಗೆ ಬೆಳಿಗ್ಗೆ ಜಳಕ ಮಾರ್ನಿಂಗ್ ಆಸ್ ಸೂನ್ ಆಸ್ ಐ ಗೆಟ್ ಅಪ್. ಬಟ್ ಇನ್ನೊಂದು ಬೆಸ್ಟ್ ಪಾರ್ಟ್ ಏನಂದ್ರೆ ನಾವೆಲ್ಲರೂ ಗೌಡ್ರ ಕೂತಿರೋರು ಮುದ್ದೆ ತಿನ್ನೋದ್ರಲ್ಲಿ ಕುಮುದನ್ ತರ ಎಕ್ಸ್ಪರ್ಟ್ ಎಲ್ಲೂ ನೋಡಿಲ್ಲ. Trust me. Hello. She eats really well. Typical local style ಅಲ್ಲಿ. ಗುಳುಮ್ ಅಂತ. ಆಕ್ಚುಲಿ ಅದು ಸ್ವಲ್ಪ ಚಿಕ್ಕದು ಉಂಡೆ ಮಾಡ್ಕೊಂಡು ತಿನ್ಬೇಕಾಯ್ತು. ಇವ್ಳು ದುರಾಸೆಗೋಸ್ಕರ ದೊಡ್ಡ ತಗೊಂಡ್ಬಿಟ್ಟು ನಾನು ದೊಡ್ಡ ನುಂಗಕ್ಕೆ ಆಗಿಲ್ಲ. ಬೈ ಮಿಸ್ಟೇಕ್ 1 minute ಬ್ರೇಕ್ ಬಂದ್ಬಿಡ್ತು. ಇಲ್ಲೇ ಸ್ಟಕ್ ಆಗ್ಬಿಟ್ಟಿದೆ. ಬರ್ತಾ ಇದೆ, ಆಗ್ತಾ ಇಲ್ಲ. ಆ ಕಡೆಯಿಂದ ಅವ್ರ ಹಿಂಗ್ ಮಾಡ್ತಾ ಇದಾರೆ ನನಗೆ. ಇವಳು ಆ ಕಡೆ ನೋಡ್ಬೇಡ ಅಂತ ತಿನ್ನೋಳು ನಾನು. ನನಗೆ ಗೊತ್ತಾಗುತ್ತೆ, ಇವಳಿಗೆ ಹೆಂಗ್ ಗೊತ್ತಾಗುತ್ತೆ? ಅಲ್ಲಿ ನಿಂತ್ಕೊಂಡು ಬೇಕು ಓಕೆ. ಇನ್ನು ಕೆಲವೊಂದು ಜಳಕ, ಆಮೇಲೆ ಯಾಕಂದ್ರೆ ಕೆರ್ಕಲಮಟ್ಟಿ ಜನ ನೋಡ್ತಾ ಇದ್ರೆ ಅವ್ರು ತುಂಬಾ ಖುಷಿ ಆಗುತ್ತೆ. ಏನೇನ್ ಪದಗಳು ಕಲ್ತಿದ್ದಾರೆ ಕುಮುದ. ಕನ್ನಡ ಬರ್ದಿರೋರು ಕೂಡ ಫಸ್ಟ್ ಡೇ ಅಕ್ಕ ಬಾತ್ರೂಮ್ ಹೋಗ್ಬೇಕು. ಸಂಡೆ ಪ್ಲೇಸ್ ಅಂತ ಅಲ್ಲಿ ನೋಡಿದ್ರೆ ಓಪನ್ ಕುತ್ಕೋ ಅಂತ ಗಾಡಿ ಬಂದು ಸಣ್ಣ ನಿಂತ್ಕೋ ಇವಾಗ. ಆ ಗಾಡಿ ಹೋಯ್ತು, ಕುತ್ಕೋ ಇವಾಗ. ಹಂಗೆ ಫುಲ್ಲು ನಗು ಅಂದ್ರೆ ನಗು. ಎಷ್ಟೊಂದು ವಿಷಯ ಹಂಗೆ. ಒಂದೊಂದ್ ಟೈಮ್ ಸೀರಿಯಸ್ ಇತ್ತು, ಒಂದೊಂದ್ ಟೈಮ್ ಅಂತೂ ಫುಲ್ ಮಜಾ ಇತ್ತು. It was overall a fun. But ಆದ್ಮೇಲೆ I think maximum fun ಇದ್ದಿದ್ದು. But emergency ಇದ್ದಾಗ ನಿಡ್ಕೊಂಡು ಓಡೋದಿದೆಯಲ್ಲ, ಚೊಂಬಿಡ್ಕೊಂಡು ಓಡೋದು. Oh my god. ಬಿಟ್ರೆ ಆಮೇಲೆ ಏನು ಉಳಿಯಲ್ಲ. I swear. ಓಕೆ, ನಿಮ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಅಂತ ಅನ್ಸುತ್ತೆ. ನಮ್ಗೆ ಈ ತರ ನಮ್ಗೆಲ್ಲ ಆ ತರ ಎಕ್ಸ್ಪೀರಿಯನ್ಸ್ ಇಲ್ಲ. ನಮ್ ಬಾತ್ರೂಮ್ ಇತ್ತ ನಾವು ನೀರ್ ಬೆಳಗ್ಗೆ ಎದ್ದ ತಕ್ಷಣ ಒಂದ್ 20-30 ಬಿನ್ಗೆ ನೀರ್ ತರ್ತಿದ್ವಿ. ಅಬೌಟ್ 1 kilometer. ಮಾರ್ನಿಂಗ್ ಎಕ್ಸರ್ಸೈಸ್ ತರ ನಮ್ಗೆ ಬೆಳಗ್ಗೆ ಎದ್ದು ಹೋಗಿ ನೀರ್ ತಗೊಂಡು ನಮ್ಗೆ ಅಭ್ಯಾಸ ಆಗ್ಬಿಟ್ಟಿತ್ತು. 6 ಗಂಟೆಗೆ ಎಚ್ಚರ ಆಗೋದು ನಮ್ಗೆ. ಸೊ ನಾವೇ ಹೋಗಿ ನೀರ್ ತಗೊಂಡ್ಬಂದು ಎಲ್ಲಾರನ್ನು ಮಾತಾಡ್ಸ್ಕೊಂಡು ಹಂಗೆ ಕತ್ ತಿನ್ಕೊಂಡು ಬರ್ತಿದ್ವಿ. ಆದ್ರೆ ನಿಮ್ ಕತ್ ತಿನ್ಕೊಂಡು ಬರೋದಕ್ಕೆ ಅವಕಾಶ ಐತೆ, ಯಾಕಂದ್ರೆ ನೀವು ಫ್ರೀಯಾಗಿ ಓಡಾಡ್ತಿದ್ರಿ. ಎಲ್ಲ ಗೊತ್ತು, ಎಲ್ಲ ಮನೇನು ಗೊತ್ತು. ಬಟ್ ಕೆರ್ಕಲಮಟ್ಟಿಯಲ್ಲಿ ಅಷ್ಟು ಫ್ರೀಯಾಗಿ ಓಡಾಡಿ ತಿನ್ನೋದು ಆ ತರ ಕ್ಯಾಂಪಸ್ ಅಂತ ಇತ್ತು. ಓಕೆ, ವಿ ಹ್ಯಾಡ್ ಲೈಕ್ ಇದಿತ್ತು ನಮಗೆ ಕ್ಯಾಂಪಸ್ ತರ ಬೌಂಡ್ರಿ ಇತ್ತು. ಅದನ್ನ ಕ್ರಾಸ್ ಮಾಡಿದ್ರೆ ಇಟ್ಸ್ ಲೈಕ್ ಬ್ರೇಕಿಂಗ್ ದ ರೂಲ್ಸ್ ಅಂತ. ಬಟ್ ಸ್ಟಿಲ್ ಅಲ್ಲಿ ವೀರಭದ್ರಪ್ಪ ಅಂಕಲ್ ಮನೆ ಇತ್ತು. ಅದನ್ನ ಕ್ರಾಸ್ ಮಾಡ್ಕೊಂಡೆ ನಾವು ಹೋಗಿ ನೀರ್ ತರ್ಬೇಕಿತ್ತು. ಸೊ ಹೋಗ್ಬೇಕಾದ್ರೆ ಬಂದ್ರವ್ವ ರೊಟ್ಟಿ ಮಾಡಿದೀವಿ ಬನ್ನಿ ಅಂತ ಕರೆಯೋರು. ಅವರು ಹೋಗ್ಬಿಟ್ಟು ಮೆತ್ತಗೊಂದು ತಿನ್ಕೊಂಡು ರೊಟ್ಟಿ ತಿನ್ನಕ್ ಕಷ್ಟ ಆಗ್ಲಿಲ್ವಾ? ತುಂಬಾ ಕಷ್ಟ ಆಯ್ತು. ಮುದ್ದೆ ನುಂಗ್ದಷ್ಟು ಈಸಿ ಅಲ್ಲ ಅಂತ. ಬಟ್ ಅಕ್ಕಿ ರೊಟ್ಟಿ 2 ತರದ ರೊಟ್ಟಿ ಎಲ್ಲ ಒಂದ್ ಹಪ್ಳ ತರ ಇರುತ್ತೆ, ಅದನ್ನ ತಿನ್ಬಿಡುವಾಗ ಒಂದ್ ತಿಂದ್ರೆ ಹೊಟ್ಟೆ ತುಂಬಿಡುತ್ತೆ. ಸೊ ದಟ್ ಅಂಡ್ ಮೆತ್ತಗಿರೋ ರೊಟ್ಟಿ ಅವಾಗ ತಾನೇ ಬಿಸಿ ಮಾಡ್ಕೊಟ್ಟಿರ್ತಾರಲ್ಲ, ದಟ್ ಇಸ್ ಇಟ್ಸ್ ಲೈಕ್ ಆಲ್ಮೋಸ್ಟ್ ಲೈಕ್ ಓಕೆ. ನಮ್ ಪ್ಯಾಟೆ ಹುಡುಗಿಯರ ಜೊತೆ ಮಾತನಾಡೋದಕ್ಕೆ ಸಾಗರದಿಂದ ಕಿರಣ್ ಅನ್ನೋರು ಕರೆ ಮಾಡಿದ್ದಾರೆ. ಕಿರಣ್, ನೀವೇನ್ ಹೇಳ್ತೀರಿ ಪ್ಯಾಟೆ ಹುಡುಗಿಯರ ಬಗ್ಗೆ?
ಹಲೋ, ನಾವು ಕುಮುದ ಜೊತೆ ಮಾತಾಡ್ಬೇಕು. ಕುಮುದ ಜೊತೆ ಓಕೆ ಕುಮುದ ಮಾತಾಡಿ. ಅಣ್ಣ ಅನ್ಬೇಡಿ. ಎಲ್ಲ ಹಾಕೊಂಡ್ ಬರ್ತೀನಿ. ಅವರ ಅಕ್ಕ ಅಂತಿದಾರೆ. ಹಲೋ ಹಲೋ ಕುಮ್ಯಕ್ಕ. ಹಲೋ 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 ಕಿರಣ್ ಸ್ವಲ್ಪ ಜೋರಾಗಿ ಮಾತಾಡಿ, ನಿಮ್ ಧ್ವನಿ ಕೇಳಿಸ್ತಾ ಇಲ್ಲ. ಹಲೋ, ಹಲೋ ಚೆನ್ನಾಗಿದ್ದೀರಾ? ನಾವ್ ನೀವ್ ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀವಿ. ಹೌದಾ, ಏನ್ ಮಾಡ್ಕೊಂಡಿದ್ದೀರಾ? ನಾವು ಸೆಕೆಂಡ್ ಇಯರ್ ಓದ್ತಾ ಇದೀವಿ. ಹೌದಾ, ಓಕೆ ಕಿರಣ್ ಅವ್ರೆ, ಕುಮುದ ಯಾಕೆ ಇಷ್ಟ ಆದ್ಲು ನಿಮ್ಗೆ? ನಮಗೆ ಅವರು ಮಿರ್ಚಿ ತಿಂದಿದ್ರಿಂದ ಅವ್ರಿಗೆ ಇಷ್ಟ ಆಗಿಲ್ಲ, ನಮ್ಗೆ ಇಷ್ಟ ಆಗಿದೆ. ಮಿರ್ಚಿ ತಿಂದು ಉತ್ತರ ಕರ್ನಾಟಕದ ಹುಡುಗಿ ಅನ್ಸ್ಕೊಂಡ್ಲು ಅಂತನಾ? ಹಾ ಹಾ. ಓಕೆ ಓಕೆ. ಏನ್ ಅಂದ್ರೆ ಕುಮುದಾಗ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ನೀವು? ಹಾ. ಓಕೆ ಓಕೆ, ಧನ್ಯವಾದ ಕಿರಣ್. ಹಲೋ ಹಲೋ. ಓಕೆ ಕಿರಣ್, ಧನ್ಯವಾದ ಮಾತನಾಡಿದ್ದಕ್ಕಾಗಿ. ಕುಮುದ, ಮಿರ್ಚಿ ಬಗ್ಗೆ ನಾನು ಮಾತನಾಡಬೇಕು ಅಂತ ಇದ್ದೆ. ಮಿರ್ಚಿ ನಿಮ್ಮ ಜೀವನದಲ್ಲಿ ಮರೆಯಲ್ಲ ಅನ್ಸುತ್ತೆ ಅಲ್ಲ? ಲೈಫಲ್ಲಿ ಇಲ್ಲಿಗೆ ಬಂದು ಬೆಂಗಳೂರಿಗೆ ಬಂದು ಎಷ್ಟು ದಿನ ಆಯ್ತು? ಒಂದ್ ತಿಂಗಳು, ಒಂದೂವರೆ ತಿಂಗಳು. 1.5 ತಿಂಗಳಲ್ಲಿ ಯಾವುದಕ್ಕೂ ಮಿರ್ಚಿ ಹಾಕಿರಲ್ಲ ಅನ್ಸುತ್ತೆ ನಿಮ್ಮ ತಾಯಿ. ಹಾಕ್ತಾರೆ, ಬಟ್ ತುಂಬಾ ಕಮ್ಮಿ. ತುಂಬ ಕಮ್ಮಿ. ಸೊ ಆ ಎಕ್ಸ್ಪೀರಿಯನ್ಸ್ ಹೇಳಿ. ಅದು ಆ್ಯಕ್ಚುಲಿ ಏನಾಯ್ತು ಅಂದರೆ ಅದು ನನ್ಗೆ ಗಾಚಾರ ಕೆಟ್ಟಿತ್ತು ಅನ್ಸುತ್ತೆ. ಮೆಣಸಿನ್ಕಾಯಿ ಎಲ್ಲ ಲೈಕ್ ಕಟ್ ಮಾಡಿ ನಗ್ಬಡ ಇರೋ ಹೇಳ್ಕೊಂಡು ಏನ್ ಆಗ್ತಾ ನೋಡಿದ್ರೆ ತಾನೇ ಪನಿಷ್ಮೆಂಟ್ ಇವಳು ಏನಿಲ್ಲ ಅಂದಿದ್ರೆ ಗಾಯತ್ರಿಗೆ ಇರ್ತಿತ್ತು ನೆಕ್ಸ್ಟ್. ಹಾ, ಆಕ್ಚುಲಿ ಫ್ರೈ ಮಾಡು ಅಂದ್ರು. ಸರಿ, ಫ್ರೈ ಮಾಡ್ತಾ ಒಂಚೂರು ಫ್ರೈ ಮಾಡ್ದವ, ಇನ್ನೊಂಚೂರು ಫ್ರೈ ಮಾಡವ. ಹೌದಾ, ಓಕೆ, ನಾನೇ ಫಸ್ಟ್ ಪ್ರೈಸ್ ಬಿಡು ಅಮ್ಮ, ನಾನು ಫ್ರೈ ಮಾಡ್ತಾ ಇದ್ದೀನಿ. ಫ್ರೈ ಮಾಡ್ತೀನಿ, ಫುಲ್ ಬ್ಲ್ಯಾಕ್ ಆಗೋಯ್ತು. ಫುಲ್ ಬ್ಲ್ಯಾಕ್ ಆಗೋಯ್ತಲ್ಲ ಅನ್ಕೊಂಡ್ರೆ ಇನ್ನೇನ್ ಮಾಡೋಕ್ಕಾಗಲ್ಲ, ಅಷ್ಟು ಮೆಣಸಿಗೆ ಅವರೇ ತಂದ್ಕೊಟ್ಟಿದ್ರಲ್ಲ, ಸೊ ಅಷ್ಟು ಕಪ್ಪಗಾಗೋಯ್ತು. ಸರಿ, ಆಮೇಲೆ ಏನಾಯ್ತು ಕೇಳ್ತೀನಿ. ಆದ್ರೆ ಗುಣಶೀಲಾ ಅನ್ನೋರು ಕರೆ ಮಾಡಿದ್ದಾರೆ ಬೆಂಗಳೂರಿಂದ. ಗುಣಶೀಲಾ, ಪೇಟೆ ಹುಡುಗಿಯರು ಇದ್ದಾರೆ, ಏನ್ ಮಾತಾಡ್ತೀರಿ? ನಯನಾರ್ ಹತ್ರ ಮಾತಾಡ್ಬೇಕಾ? ಓ, ಸೋಲಿಲ್ಲದ ಸರದಾರಿ. ಮಾತಾಡಿ. ಹಾಯ್ ಹಾಯ್ ನಯನಾ ಅವರೇ. ಹೇಳಿ, ಯಾರು ಮಾತಾಡೋದು? ಗುಣಶೀಲಾ ಅಂತ. ಹಾಯ್ ಶೀಲಾ, ವಾಟ್ಸ್ಆಪ್ ಶೀಲಾ ಕಿ ಜವಾನಿ. ಸೊ ಏನ್ ಮಾಡ್ಕೊಂಡಿದ್ದೀರಾ ಶೀಲಾ? 10th ಪಾಸ್ ಆಯ್ತು, ಫಸ್ಟ್ ಇಯರ್ ಓದ್ತಾ ಇದೀನಿ. ನೈಸ್. ಓಕೆ, ಸೊ ಟರ್ನಿಂಗ್ ಪಾಯಿಂಟ್ ಮುಗೀತು. ನೆಕ್ಸ್ಟ್ ಆರಾಮಾಗಿ ಕಾಲೇಜ್ ಲೈಫ್ ಎಂಜಾಯ್ ಮಾಡಿ. ಸರಿ, ನೀವು ತುಂಬಾ ಟಾಸ್ಕ್ ಚೆನ್ನಾಗಿ ಮಾಡ್ತೀರಾ. ಥ್ಯಾಂಕ್ ಯು ವೆರಿ ಮಚ್. ಪ್ಯಾಟೆ ಹುಡುಗಿ ಹಳ್ಳಿಲ ಸೀಸನ್ 2 ಅಲ್ಲೂ ತುಂಬಾ ಚೆನ್ನಾಗಿ ಮಾಡಿದ್ರಿ, ನೋಡ್ತಾ ಇದೀನಿ, ತುಂಬಾ ಖುಷಿ ಆಗ್ತಿತ್ತು. ಥ್ಯಾಂಕ್ ಯು. ಇಲ್ಲಿ ಯಾರೋ ಏನೋ ತಡ್ಕೊಳಕ್ ಆಗ್ತಾ ಇಲ್ಲ, ನೀವು ನನಗೆ ಇಷ್ಟೊಂದು ಹೊಗಳ್ಬೇಡಿ. ಬಟ್ ಎನಿವೇಸ್, ಥ್ಯಾಂಕ್ ಯು ವೆರಿ ಮಚ್. ಓಕೆ ಗುಣಶೀಲಾ ಅವರೇ, ನಯನ ಜೊತೆ ಮಾತಾಡಿದ್ರಿ. ಅರ್ಪಿತಾ ಇದ್ದಾರೆ, ಪ್ರಿಯಾಂಕಾ ಇದ್ದಾರೆ, ಕುಮುದ ಇದ್ದಾರೆ, ಅವ್ರ ಜೊತೆನೂ ಮಾತಾಡಿ. ಮಿರ್ಚಿ ಕುಮುದ ಅವ್ರ ಜೊತೆ ಮಾತಾಡುವುದಾ? ಮಿರ್ಚಿ ಕುಮುದ. ಹಲೋ ಹಲೋ ಮಿರ್ಚಿ ಕುಮುದ. ಹಾಯ್. ಹಾಯ್, ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀನಿ. ನೀವು ತುಂಬಾ ಟಾಸ್ಕ್ ಚೆನ್ನಾಗಿ ಮಾಡ್ತಿದ್ರಿ. ಥ್ಯಾಂಕ್ ಯು ಸೋ ಮಚ್. ಕೇಳಿಸ್ಕೋ. ಓಕೆ ಓಕೆ, ಥ್ಯಾಂಕ್ ಯು ಗುಣಶೀಲಾ ಕರೆ ಮಾಡಿದ್ದಕ್ಕಾಗಿ. ಯಾ, ಬ್ರೇಕ್ ಟೈಮ್. ಯಾ. ಓಕೆ, ಈಗ ಒಂದು ಬ್ರೇಕ್ ನಂತರ ಪ್ಯಾಟೆ ಹುಡುಗಿಯರ ಹಳ್ಳಿ ಲೈಫ್ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ.